ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಈ ಕಡೆ ಶಂಕರನ್ ಡೈರಿನ ಗೌರಿ ಓದ್ತಾ ಇರಬೇಕಾದ್ರೆ ಎಲ್ಲ ಸತ್ಯನೂ ಅರ್ಥ ಮಾಡ್ಕೊತಿರ್ತಾಳೆ. ಹಾಗೆ ಮತ್ತೆ ಡೈರಿಲಿ ಬರೆದಿರ್ತಾನೆ, ಗಂಗಾ ಬಂದು ಹಾಸ್ಪಿಟ್ಲಲ್ಲಿ ಹೇಳ್ತಾಳೆ, ಭುವಿ ನಿನ್ನ ಮಗಳಲ್ಲ, ಗೌರಿ ಮತ್ತೆ ಡಾಕ್ಟರ್ ಮಗಳಂತ ಬರೆದಿರೋದು ನೋಡಿ ಶಾಕ್ ಆಗಿಬಿಟ್ಟು ಹಾಗೆ ಕುತ್ಕೊಬಿಡ್ತಾಳೆ. ಹಾಗಾದ್ರೆ ಶಂಕರ್ ಅವ್ರು ಇದನ್ನೆಲ್ಲ ನಿಜ ಅಂತ ನಂಬೇ ಬಿಟ್ಟಿದ್ದಾರೆ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ಅಮರ್ ಜೊತೆ ಕ್ಲೋಸ್ ಇದ್ದದ್ದು ನೆನ್ಪು ಮಾಡ್ಕೊಂಡು ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಅಮರ್ನ ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರಪ್ಪ ದೇವ್ರೆ ಅಂತ ತುಂಬ ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇದ್ರೆ, ಇನ್ನೊಂದು ಕಡೆ ಗಂಗಾ, ಅಪ್ಪ ದೇವ್ರೆ, ಭೂಮಿ ಮನಸ್ಸಲ್ಲಿ ಅಪ್ಪ ಅಂತಂದರೆ ವಿಲನ್ ಅಂತ ಹೇಳೋಕ್ಕೆ ಎಷ್ಟು ಸರ್ಕಸ್ ಮಾಡಬೇಕಿತ್ತು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇಷ್ಟ ಇಲ್ಲ ಅಂದರೂ ಸಹ ಅವ್ರ ಜೊತೆ ನಾನು ಮಾತಾಡಬೇಕು, ಆಟ ಆಡಬೇಕು, ನನ್ನ ರೂಮಲ್ಲಿ ಆಟ ಆಡಕ್ಕೆ ಬಿಡಬೇಕು, ಅವ್ರು ಕೊಡೋ ಟಾರ್ಚರೆಲ್ಲ ಸಹಿಸ್ಕೋಬೇಕು, ನನಗೆ 2 ದಿನಕ್ಕೆ ಸಾಕಾಗಿದೆ ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ಇಡ್ಸೋಕೆ ನನ್ನ ಗುರಿನ ನಾನು ಮುಟ್ಟಬೇಕು, ಅದಕ್ಕೋಸ್ಕರ ಏನು ಬೇಕಾದರೂ ನಾನು ಮಾಡ್ತೀನಿ. ಅಲ್ಲ, ಗಂಡ ಹೆಂಡತಿ ಸೇರಿಕೊಂಡು ನನ್ನ ನೆಮ್ಮದಿನ ಕಿತ್ಕೋತೀರಲ್ವಾ, ಇವತ್ತೇನೋ ಭೂಮಿ ಮನಸ್ಸಲ್ಲಿ ಅಪ್ಪ ಅನ್ನೋ ಬೀಜನ ವಿಷ ಅಂತ ನಾನು ಅದನ್ನು ಬಿತ್ಬಿಟ್ಟಿದ್ದೀನಿ. ಹಾಗೆ ದಿನ ನಾನು ಇದೇ ಕೆಲಸನ ಮಾಡ್ತೀನಿ, ದಿನ ಭೂಮಿ ಮನಸ್ಸಲ್ಲಿ ವಿಷದ ಬೀಜನ ಬಿತ್ತಿ ಅಪ್ಪ ಅನ್ನೋ ಹೆಸರಿಗೆ ಕಳಂಕ ತರ್ತೀನಿ. ಆ ರೀತಿ ನಾನು ಮಾಡ್ತೀನಿ, ಅದು ದೊಡ್ಡ ಎಮ್ಮರವಾಗಿ ಬೆಳಿಬೇಕು, ಆ ರೀತಿ ನಾನು ಮಾಡೇ ಮಾಡ್ತೀನಿ ಭೂಮಿ ಮನಸ್ಸಲ್ಲಿ ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಗೌರಿ ತುಂಬ ಕಣ್ಣೀರು ಹಾಕೊಂಡು, ಅಲ್ಲ ಈ ಗಂಗಾ ಇಷ್ಟು ಕೆಟ್ಟವಳ, ಈ ರೀತಿ ಎಲ್ಲ ಶಂಕರವ್ರ ಮನಸ್ಸಿಗೆ ಮುಟ್ಟೋ ರೀತಿ ಹೇಳಿದಾಳಲ್ಲ, ಅವಳು ಈ ಥರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಆದರೆ ಶಂಕರವ್ರು ಈ ಮಾತನ್ನೆಲ್ಲ ನಂಬಿದಾರ ಅಂತ ಅಂದ್ಬಿಟ್ಟು ಮತ್ತೆ ಡೈರಿನ ಓದ್ತಾ ಇರಬೇಕಾದ್ರೆ, ಹೌದು ಗಂಗಾ ಮಾತ್ರ ಅಲ್ಲ, ಆ ದೇವ್ರು ಬಂದರೂ ಸಹ ನಾನು ಮುಂಚೆ ನಂಬ್ತಿರ್ಲಿಲ್ಲ, ಆದರೆ ನೀನು ಭೂಮಿ ಮತ್ತು ಆ ಡಾಕ್ಟ್ರು ಅನ್ಯೋನ್ಯವಾಗಿರೋದನ್ನು ನಾನು ಪ್ರತ್ಯಕ್ಷವಾಗಿ ಯಾವಾಗ ನೋಡಿದ್ನೋ ಆವಾಗಲೇ ನನಗೆ ಗೊತ್ತಾಯಿತು. ನಾನು ಎಷ್ಟು ಭೂಮಿ ನನ್ನ ಮಗಳು ಅಂತ ತುಂಬ ಖುಷಿಪಟ್ಟಿದ್ನೋ, ಆದರೆ ಖಂಡಿತ ಅವಳು ನನ್ನ ಮಗಳಲ್ಲ ಅನ್ನೋ ವಿಷಯ ಆವಾಗಲೇ ನನಗೆ ಗೊತ್ತಾಯಿತು. ಆಗ ನನ್ನ ಮನಸ್ಸೆಲ್ಲ ನುಚ್ಚು ನೂರಾಯಿತು. ಎಷ್ಟೋ ಸಲ ಮುಖಾಮುಖಿ ಭೇಟಿ ಮಾಡಿದ್ವಿ, ಅವಾಗ ನಾನು ಹೋಗಿ ಕೇಳಬೇಕು ಗೌರಿ ಹತ್ರ ಅಂತ ಅಂದ್ಕೊಂಡೆ, ಯಾಕೆ ಈ ಥರ ನನಗೆ ಅನ್ಯಾಯ ಮಾಡಿದೆ, ನನ್ನ ಮಗುನ ಏನು ಮಾಡಿದೆ ಅಂತ ಕೇಳೋಣ ಅಂತ ಅಂದ್ಕೊಂಡೆ. ಆದರೆ ನೀವು 3 ಜನ ಇರೋ ಅನ್ಯೂನ್ಯತೆ ನೋಡಿ ನಿಮ್ಮ ಪ್ರೀತಿನ ನಾನು ಅಳಿಸೋದು ಬೇಡ, ಹಾಗೆ ಅಡ್ಗಾಲಾಗಿ ನಿಂತ್ಕೊಳ್ಳೋದು ಬೇಡ ಅಂತ ನಾನೇ ಸುಮ್ಮನಾದೆ ಅಂತ ಡೈರಿಲಿ ಬರೆದಿರ್ತಾನೆ. ಹಾಗೆ ಮತ್ತೆ ಗೌರಿಗೆ ನನ್ನಿಂದ ನೋವು ಕೊಡೋದು ಇಷ್ಟ ಇರಲಿಲ್ಲ, ಅವಳಾದರೂ ಚೆನ್ನಾಗಿರಲಿ ಅಂತ ಯಾವುದನ್ನು ಸಹ ಬಾಯ್ಬಿಟ್ಟು ಹೇಳ್ದೆ, ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಕುಗ್ಗೋದೆ ಅಂತ ಬರೆದಿದ್ದೆಲ್ಲನೂ ಡೈರಿಲೇ ಓದಿ ತುಂಬ ಅಂದರೆ ತುಂಬ ಪಶ್ಚಾತ್ತಾಪ ಪಡ್ತಿರ್ತಾಳೆ. ಶಂಕರವ್ರೆ, ನೀವು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತೀರಿ, ಇಷ್ಟೊಂಥರ ಪ್ರೀತಿ ಮಾಡ್ತೀರಾ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಹಾಗಾದರೆ ನನ್ನ ಮೇಲೆ ನಿಮಗೆ ಅನುಮಾನನೇ ಬರಲಿಲ್ವಾ, ಅಷ್ಟೊಂಥರ ನಾನು ನಂಬಿಟ್ರಾ? ಒಂದು ಕ್ಷಣ ಅವತ್ತೇನಾದರೂ ನೀವು ನನ್ನನ್ನು ಕೇಳಿದರೆ ಅದರಲ್ಲೇನು ತಪ್ಪಿರಲಿಲ್ಲ ಬಿಡಿ ಅಂತ ಶ್ರೀರಾಮಚಂದ್ರನೇ 14 ವರ್ಷ ವನವಾಸಕ್ಕೆ ಸೀತೆನ ಕಳಿಸ್ತಾ ಅವನು ಅನುಮಾನ ಪಟ್ಟರು ಸಹ ನೀವು ನನ್ನ ಮೇಲೆ ಅನುಮಾನ ಪಡಲಿಲ್ಲ. ಆ ಅಗ್ನಿಗೆ ನನ್ನನ್ನು ಉಳಿಸಿದ್ರಿ, ಬೆಂಕಿಯಷ್ಟೇ ಪವಿತ್ರಳು ಅಂತ ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ರಿ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ಆ ಖುಷಿನ ಹೇಳ್ಕೊಳಕ್ಕಾಗ್ತಿಲ್ಲ. ಆದಷ್ಟು ಬೇಗ ಸತ್ಯ ಏನೋದನ್ನು ನಿಮಗೆ ನಾನು ಅರ್ಥ ಮಾಡಿಸ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ನನಗೆಲ್ಲ ಸತ್ಯ ಗೊತ್ತಾಯಿತು ಗೌರಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಂಕರನ್ ನೋಡಿ ತುಂಬ ಖುಷಿಯಿಂದ ಹಗ್ ಮಾಡ್ಕೊಳಕ್ಕೆ ಹೋದರೆ ಅದೆಲ್ಲ ಕನಸಾಗಿರುತ್ತೆ. ಹಾಗೆ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ. ಇನ್ನೊಂದು ಕಡೆ ಶಂಕರ ಮನೆಗೆ ಬಂದು ಗೌರಿ ಎಲ್ಲಿದ್ದಾಳೆ ಅಂತ ಹುಡುಕ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಗೌರಿ ಇಟ್ಟಿರೋ ಫೈಲ್ನ ತೊಗೊಂಡು ನೋಡ್ತಾ ಇರ್ತಾನೆ. ಅದರಲ್ಲಿ ಶಂಕರ ಅನ್ನೋ ಒಬ್ಬ ರೌಡಿ ಫೋಟೋ ನೋಡಿಬಿಟ್ಟು ಆ ಫೋಟೋನ ಕಿತ್ಬಿಟ್ಟು ಇವನ್ ಫೋಟೋನ ಹಾಕ್ತಾ ಇರ್ತಾನೆ. ಇನ್ನೊಂದು ಮಕ್ಕಳು ನನ್ನ ಕೈಯಾರೆ ಇನ್ನು ಏನೇನು ಮಾಡಿಸ್ತಾರೋ ಗೊತ್ತಿಲ್ಲ ದೇವ್ರೆ ಅಂತ ವಿಧಿ ಇಲ್ಲದೆ ಅವನ ಫೋಟೋನ ಅಂಟಿಸ್ತಿರ್ಬೇಕಾದ್ರೆ ದೂರದಿಂದ ಈ ಕಡೆ ಅವರಮ್ಮ ಪಾರ್ವತಿ ನೋಡ್ತಾಳೆ. ನೋಡ್ಬಿಟ್ಟು ಅವಳಿಗೂ ಆಶ್ಚರ್ಯವಾಗಿ ಶಂಕರ ಅಂತ ಕೂಗಿದಾಗ ಶಂಕರನ್ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನಪ್ಪ ಮಾಡ್ತಿದ್ದೆ ನೀನು ಎಂಡ್ರ ರೂಮಲ್ಲಿ ಅಂತ ಕೇಳಬೇಕಾದ್ರೆ, ಅಯ್ಯೋ ಅದು ಫೈಲೆಲ್ಲ ಬಿದ್ದಿದ್ದು, ಅದಕ್ಕೆ ಜೋಡಿಸ್ತಾ ಇದೆ ಅವ್ವ ಅಂತ ಹೇಳ್ತಾ ಇರ್ತಾನೆ. ಏನು ನನ್ನ ಮುಂದೆ ನಾಟಕ ಮಾಡ್ತೀಯಾ, ನನಗೆಲ್ಲ ಚೆನ್ನಾಗಿ ಗೊತ್ತು, ನಿನ್ನ ಎಂಡ್ರು ನೋಡೋಂಗಾಗಿದೆ, ಅದಕ್ಕೆ ಬಂದಿದ್ಯಾ, ಆದರೆ ರೂಮಲ್ಲಿ ಗೌರಿ ಇಲ್ಲ ಬಿಡು ಅಂತ ಹೇಳ್ಬೇಕಾದ್ರೆ, ಅಪ್ಪ ದೇವ್ರೆ ಸಿಗಾಕೊಂಡೆ ಅಂತ ಅಂದ್ಕೊಂಡೆ, ಸದ್ಯ ಅವಂಗೇನು ಅರ್ಥ ಆಗಲಿಲ್ಲ ಅಂತ ಹೇಳ್ಬೇಕಾದ್ರೆ, ಯಾಕ್ಲಾ ಸುಮ್ಮನೆ ನಿಂತಿದ್ಯಾ ಮಾತಾಡ್ಲಾ ಅಂದಾಗ, ನೀನು ಅಂದ್ಕೊಂಡಂಗೆ ಏನೂ ಇಲ್ಲ ಬಿಡವ ಅಂತ ಹೇಳ್ತಾ ಇರ್ತಾನೆ. ಅಷ್ಟಿಲ್ದಲೇ ಪಂಚಾಯತಿಲಿ 1 ತಿಂಗಳು ಗಡುವು ಕೊಟ್ಟಿದ್ದಾರ, ನಿಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ ಅಂತ ತಿಳ್ಕೊಳಕ್ಕೆ ತಾನೇ ಕೊಟ್ಟಿರೋದು ಟೈಮ್ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಪಾರ್ವತಿ ಹೇಳ್ತಿರ್ತಾಳೆ, ನೀನೇನು ಅಂತ ನನಗೆ ತುಂಬ ಸಂತ ಗೊತ್ತು ಕಣ್ಲಾ, ನಿನ್ನೆ ಮೊನ್ನೆಯಿಂದ ನೋಡ್ತಿಲ್ಲ, ಚಿಕ್ಕ ವಯಸ್ಸಿಂದಲೂ ಸಹ ನೋಡ್ತಾ ಇದ್ದೀನಿ, ನಿನ್ನ ನನಗೆ ಎತ್ತಲ್ದಲೇ ಇರ್ಬೋದು, ಆದರೆ ನಿನ್ನ ಮನಸ್ಸು ಯಾವ ಥರ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಿನ್ನ ಮನಸ್ಸು ಯಾವ ಥರ ಗೊತ್ತಾ, ಹಲಸಿನ ಹಣ್ಣಿನ ಥರ ಕಣ್ಲ, ಮೇಲೆ ಮುಳುಗಳು ಇರ್ತವೆ, ಅದು ಚುಚ್ಚು ಥರ ಇನ್ಸುತ್ತೆ, ನೀನು ಮೇಲ್ಗಡೆ ಎಲ್ಲರ ಮೇಲೂ ಕೋಪ ಮಾಡ್ಕೊಂಡು ಗರಂ ಅಂತ ಮಾಡ್ಕೋಬೋದು, ಆದರೆ ಒಳಗಡೆ ಅಷ್ಟೇ ನಿನ್ನ ಮನಸ್ಸು ತುಂಬ ಮೃದುವಾಗಿದೆ, ನಿನ್ನ ಮನಸ್ಸಲ್ಲಿ ಗೌರಿ ಮೇಲೆ ಪ್ರೀತಿ ಖಂಡಿತ ಇದೆ ಅಂತ ಅಂದಾಗ ತುಂಬ ಬೇಜಾರು ಮಾಡ್ಕೊಂಡು ತನ್ನ ತಾಯಿ ಮುಖ ನಾನು ನೋಡ್ತಾ ಇರ್ತಾನೆ. ಅವ್ವ ಹಾಗೆಲ್ಲ ಏನಿಲ್ಲ ಬಿಟ್ಬಿಡವ ಅಂತಂದಾಗ, ನಿಜ ಮಗ ದಿಟ, ನಾನು ಹೇಳ್ತಾ ಇರೋದು ನಿನ್ನ ಮನಸ್ಸಿನ ಮೇಲೆ ಒಂದು ದೊಡ್ಡ ಗೋಪುರನೇ ಕಟ್ಕೊಂಡಿದ್ದೀಯಾ, ಅದ್ರ ಮೇಲೆ ಪರ್ದೆ ಇದೆ, ಅದನ್ನು ಸ್ವಲ್ಪ ಸರಿಸಿ ನೋಡು, ಗೌರಿಗೆ ದೊಡ್ಡ ಗೋಪುರ ಕಟ್ಟಿ ಪೂಜೆನ ಮಾಡಿಸೋವಷ್ಟು ಪ್ರೀತಿನ ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ಅಂತ ಹೇಳ್ತಾ ಇರ್ತಾಳೆ.
ನೋಡ್ಲ ಮಗ, ನೀನು ಗೌರಿ ಮೇಲೆ ಎಷ್ಟೇ ಕೋಪ ಇದ್ರು ಅವಳನ್ನ ತುಂಬ ಪ್ರೀತಿಸ್ತೀಯ, ಹಾಗೆ ಆರಾಧಿಸ್ತೀಯ. ಮನಸ್ಸಿನ ಕನ್ನಡಿ ಥರ ಅವಳನ್ನ ಇಟ್ಕೊಂಡಿದ್ಯಾ. ದಯವಿಟ್ಟು ಗೋಪುರನ ಸ್ವಲ್ಪ ಪರದೆ ಮುಚ್ಕೊಂಡಿದ್ಯಲ್ಲ, ಅದನ್ನು ತೆಗಿಲ್ಲ. ಖಂಡಿತ ನೀನು ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಗೊತ್ತಾಗುತ್ತೆ. ನಾನು ನಿನ್ನದನ್ನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಇನ್ಮೇಲಾದರೂ ಹೆಂಡ್ರ ಜೊತೆ ಚೆನ್ನಾಗಿರೋಕ್ಕೆ ಮನಸ್ಸು ಮಾಡ್ಲಾ. ನನಗೆ ತೋಚಿದ್ದನ್ನು ನಾನು ಹೇಳಿದ್ದೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸು ಅಂತ ಹೇಳಿ ಕಣ್ಣೀರು ಹಾಕೊಂಡು ಹೊರಟೋಗ್ತಾ ಇರ್ತಾಳೆ. ಹಾಗೆ ಪಾರ್ವತಿ ಹೇಳೋದ್ಮೇಲೆ ಶಂಕರ ಕಣ್ಣೀರು ಹಾಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ಇನ್ನೊಂದು ಕಡೆ ಗಂಗಾ ಥ್ಯಾಂಕ್ಸ್ ಗಾಡ್, ಇಷ್ಟು ವರ್ಷಗಳಲ್ಲಿ ಭುವಿಗೆ ಸಂಬಂಧಪಟ್ಟಂಗೆ ಯಾವ ವಿಷಯನೂ ಸಹ ಕ್ರಿಯೇಟ್ ಆಗಿರಲಿಲ್ಲ, ಅಂಥ ಪ್ರಾಬ್ಲಮ್ ಏನೂ ಆಗಿರಲಿಲ್ಲ. ಹಾಗೆ ಏನೇ ಪ್ರಾಬ್ಲಮ್ ಆದರೂ ಸಹ ಅದನ್ನು ನಾನು ಏನೋ ಒಂದು ಸಾಲ್ವ್ ಮಾಡ್ತಾ ಇದ್ದೆ. ಆದರೆ ಇತ್ತೀಚೆಗೆ ತುಂಬ ಭಯ ಆಗ್ತಿದೆ. ಶಂಕರ್ ಅವ್ರಿಗೆ ಭುವಿನ ನನ್ನ ಮಗಳು ಅಂತ ಎಲ್ಲಿ ಗೊತ್ತಾಗುತ್ತೋ ಅಂತ ನನಗೆ ಭಯ ಶುರುವಾಗಿದೆ ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ನಾನು ಆ ಸತ್ಯನ ಎಷ್ಟು ಮುಚ್ಚಿಟ್ಟಿದ್ರು ಸಹ ಮುಚ್ಚಿಡೋಕ್ಕಾಗ್ತಾ ಇಲ್ಲ. ಈ ಟೈಮ್ ಅನ್ನೋದು ಭುವಿನ ಶಂಕರ ಮಗಳು ಅನ್ನೋದು ತೋರಿಸ್ತಾ ಇದೆ. ನನ್ನ ಬ್ಯಾಡ್ ಲಕ್ ಏನಂತ ಅಂದರೆ ಆ ಶಂಕರನ್ ಬಿಹೇವಿಯರು ಹಾಗೆ ಒಂದು ಸ್ವಭಾವ ಪ್ರತಿಯೊಂದೂ ಸಹ ಭುವಿಗೆ ಬಂದಿದೆ. ಅದನ್ನೆಲ್ಲ ಗುಂಡ ಅಬ್ಸರ್ವ್ ಮಾಡಿದ್ದಾನೆ. ನನ್ನ ಪುಣ್ಯಕ್ಕೆ ಸದ್ಯಕ್ಕೆ ಶಂಕರ ಏನು ಅಬ್ಸರ್ವ್ ಮಾಡಿಲ್ಲ. ಅಬ್ಸರ್ವ್ ಮಾಡಿದ್ರೆ ಅಷ್ಟೇ ನನಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ಶಂಕರ್ ಅವ್ರಿಗೆ ಏನಾರು ಅನುಮಾನ ಬಂದರೆ ಒಂದಲ್ಲ ಒಂದು ದಿನ ಗೌರಿ ಹತ್ರ ಹೋಗಿ ಇದನ್ನು ಡೈರೆಕ್ಟಾಗಿ ಕೇಳ್ತಾರೆ. ಅಫ್ಕೋರ್ಸ್ ಗೌರಿ ಇರೋದನ್ನೆಲ್ಲ ಖಂಡಿತ ಸತ್ಯನ ಹೇಳೇ ಬಿಡ್ತಾಳೆ. ಹಾಗೆ ಇಷ್ಟೆಲ್ಲ ಆದಮೇಲೆ ಆಯ್ತಲ್ಲ, ಅವರಿಬ್ಬರು ಸಂಬಂಧ ಮತ್ತೆ ಚಿಗುರೊಡೆಯುತ್ತೆ ಅಂತ ತುಂಬ ಆತಂಕದಿಂದ ಆತಂಕ ಪಡ್ತಾ ಇರ್ತಾಳೆ. ಹಾಗೆ ಅವರಿಬ್ಬರು ಮೊದಲಿನ ಥರ ಒಂದಾಗ್ಬಿಡ್ತಾರೆ. ಖಂಡಿತ ಆ ರೀತಿ ಆಗೋಕ್ಕೆ ನಾನು ಬಿಡಬಾರ್ದು. ಹೇಗಿದ್ರು ಇಲ್ಲಿವರೆಗೂ ಶಂಕರ್ ಅವ್ರಿಗೆ ಅನುಮಾನ ಬಂದೇ ಇಲ್ಲ. ಹಾಗೆ ನಾನು ಹೇಳಿರೋ ಸುಳ್ಳು ಇಲ್ಲಿವರೆಗೂ ಜೀವಂತವಾಗಿದೆ ಅಂತಂದರೆ ಖಂಡಿತ ಅವರಿಗೆ ಅನುಮಾನ ಬಂದಿಲ್ಲ. ಆದರೆ ಈ ವಿಷಯ ಏನಾದರೂ ಗೌರಿಗೆ ಗೊತ್ತಾದರೆ, ಆಗ ಏನಾದರೂ ಗೌರಿಗೆ ವಿಷಯ ಗೊತ್ತಾದರೆ ನನ್ನ ಕತೆ ಅಷ್ಟೇ. ಈ ಕಡೆ ಶಂಕರನೂ ಬಿಡಲ್ಲ, ಈ ಕಡೆ ಗೌರಿನೂ ಬಿಡಲ್ಲ. ಇಬ್ಬರು ಸೇರಿಕೊಂಡು ನನ್ನನ್ನು ಶಿವಪ್ಪನ ಪಾದಕ್ಕೆ ಸೇರಿಸ್ಬಿಡ್ತಾರೆ ಅಂತ ಅಂದ್ಕೊಂಡು ಹಿಂತಿರುಗಿ ನೋಡಿದ್ರೆ ಗೌರಿ ಆಲ್ರೆಡಿ ಬಂದು ನಿಂತಿರ್ತಾಳೆ. ಗೌರಿನೇ ನೋಡಿ ತುಂಬ ಶಾಕ್ ಆಗಿ ಗಂಗಾ ಎದ್ರುಕೊಂಡು ನಿಂತ್ಕೋತಾಳೆ. ಹಾಗೆ ತುಂಬ ಕೋಪ ಮಾಡ್ಕೊಂಡು ಗಂಗನಿಗೆ ಗೌರಿ ಹೊಡೆದೇ ಬಿಡ್ತಾಳೆ. ಇನ್ನೊಂದು ಕಡೆ ಗುಂಡ ಭುವಿ ಇಬ್ಬರು ಹೋಮ್ವರ್ಕ್ ಮಾಡ್ತಿರ್ಬೇಕಾದ್ರೆ ಬ್ರೋ ಮುಗಿತಾ ನಿಂದು ಹೋಮ್ವರ್ಕ್ ಅಂತ ಕೇಳ್ತಾ ಇರ್ತಾನೆ. ಇಲ್ಲ ಬ್ರೋ ಇಂಗ್ಲೀಷ್ ಒಂದಿದೆ ಅಂತ ಭುವಿ ಹೇಳ್ತಿರ್ಬೇಕಾದ್ರೆ ನಂದು ಮ್ಯಾಥ್ಸ್ ಮತ್ತು ಇಂಗ್ಲೀಷು ಎರಡು ಪೆಂಡಿಂಗ್ ಇದೆ ಅಂದ್ಬಿಟ್ಟು ಬೇಗ ಬೇಗ ಬರೀ ಆಟ ಆಡೋಕ್ಕೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಬ್ರೋ ನಿಧಾನಕ್ಕೆ ಬರೀ ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ ಮಾಡಬೇಡ, ನಾನು ಅಲ್ಲಿವರೆಗೂ ಕಾಯ್ತೀನಿ ಅಂದಾಗ ಸರಿ ಬ್ರೋ ಅಂತ ಇಬ್ಬರು ಹೋಮ್ವರ್ಕ್ ಮಾಡ್ತಿರ್ಬೇಕಾದ್ರೆ ಈ ಕಡೆ ಕೌಳಿ ಚುರುಮುರಿ ಇಬ್ಬರು ಜಗಳಾಡ್ತಾ ಇರ್ತಾರೆ. ಪಂಕು ಹೆಸರನ್ನ ಟ್ಯಾಟು ಹಾಕಿಸ್ಕೊಂಡು ನಾನು ಬರ್ತೀನಿ ಅಂತ ಕೋಳಿ ಹೇಳ್ತಾ ಇರ್ತಾನೆ. ಕೋಳಿಗೆ ಚುರುಮುರಿ ಇಲ್ಲ ಕಣ್ಲ, ನಾನು ಹಾಕಿಸ್ಕೊಬರ್ತೀನಿ, ಅವಳು ನನಗಷ್ಟೇ ಸೇರಿದವಳು ಅಂತ ಇಬ್ಬರು ಕಿತ್ತಾಡ್ತಿರ್ಬೇಕಾದ್ರೆ ನೋಡು ಬ್ರೋ ಕೋಳಿ ಚುರುಮುರಿ ಯಾವ ರೀತಿ ಕಿತ್ತಾಡ್ತಿದ್ದಾರೆ, ಬಾ ನೋಡೋಕೆ ಹೋಗೋಣ ಅಂತ ಗುಂಡ ಕರಿತಿರ್ತಾನೆ. ಅದಲ್ಲ ನಮಗೆ ಯಾಕೆ ದೊಡ್ಡ ವಿಷಯ, ಹೋಮ್ವರ್ಕ್ ಬರೀ ಬ್ರೋ ಅಂತ ಅನ್ಬೇಕಾದ್ರೆ ಅಯ್ಯೋ ನಿನ್ನ ಹೋಮ್ವರ್ಕಿಗೋಷ್ಟು ಮೊದಲು ಅವ್ರ ಜಗಳ ಏನು ಮಾಡ್ತಿದ್ದಾರೆ ನೋಡೋಣ ಬಾ ಅಂತ ಭುವಿನ ಕರ್ಕೊಂಡು ಬರ್ತಿರ್ಬೇಕಾದ್ರೆ ಇಬ್ಬರು ಮತ್ತೆ ಕಿತ್ತಾಡ್ತಾ ಇರ್ತಾರೆ. ಕೋಳಿ ನೀನು ಸುಮ್ ಕೂತ್ಕೊಳ್ಳೋ, ನಿನಗೆ ಮ್ಯಾಚ್ ಆಗಲ್ಲ ಪಂಕು, ನನಗಷ್ಟೇ ಮ್ಯಾಚ್ ಆಗ್ತಾಳೆ, ನಾನು ಹಾಕಿಸ್ಕೊಬಂದು ತೋರಿಸ್ತೀನಿ, ಆವಾಗ ನೀನು ತುಂಬ ಡಿಪ್ರೆಷನ್ಗೆ ಹೋಗ್ತೀಯ ಅಂತ ಚುರುಮುರಿಗೆ ಹೇಳ್ತಾ ಇರ್ತಾನೆ. ಹಾಗೆ ಇಬ್ಬರು ಕಿತ್ತಾಡ್ತಿರ್ಬೇಕಾದ್ರೆ ಇವರಿಬ್ಬರು ತಲೆ ಕೆಡಿಸ್ಕೊಂಡು ನೋಡ್ತಾ ಇರ್ತಾರೆ. ಹಾಗೆ ಮತ್ತೆ ಕೋಳಿ ಹೇಳ್ತಾ ಇರ್ತಾನೆ ಇಬ್ಬರು ಜಗಳ ಮಾಡೋದು ಬೇಡ, ಇಬ್ಬರು ಸಹ ಟ್ಯಾಟು ಹಾಕಿಸ್ಕೊಬರೋಣ, ಆವಾಗ ಪಂಕು ಯಾರನ್ನ ಇಷ್ಟಪಡ್ತಾಳೆ ಹೇಳೋಣ, ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಈ ಪಂಕುವಿಂದ ನನ್ನನ್ನು ದೂರ ಮಾಡೋರು ಯಾರೂ ಇಲ್ಲ ಅಂತ ಕೋಳಿ ಹೇಳ್ತಿದ್ರೆ ಬೀಸಗಾಳಿ ತಪ್ಪಕ್ಕೆ ಯಾರ ಕೈಲೂ ಆಗಲ್ಲ, ನೋಡೋಣ ಪಂಕು ಯಾರನ್ನ ಇಷ್ಟಪಡ್ತಾನೆ ಅಂತ ಇಬ್ಬರು ಸಾಂಗ್ ಆಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಗುಂಡಭುವಿ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಕಡೆ ಅವ್ರ ಅಮ್ಮ ಬಂದ್ಬಿಟ್ಟು ಸುನಂದ ಕೇಳ್ತಾ ಇರ್ತಾಳೆ ಎಲ್ಲ ಮಾಡ್ತಾ ಇದೆಯಾ ಹೋಮ್ವರ್ಕ್ ಬರ್ಕೊಳ್ಳೋದು ಬಿಟ್ಟು ಅಂದಾಗ, ಅದೆಲ್ಲ ಬಿಟ್ಬಿಡವ ಟ್ಯಾಟು ಅಂದರೆ ಏನು ಅಂತ ಅಂದಾಗ, ಅದಾ ತಾನು ಇಷ್ಟಪಡೋರನ್ನ ಪ್ರೀತಿಯಿಂದ ಹೆಸ್ರಾಕೋತಾರೆ, ಹಿಂದಿನ ಕಾಲದಲ್ಲಿ ಆ ಸಂಪ್ರದಾಯ ಇತ್ತು, ನಾವು ಸತ್ತೋದಾಗ ನಾವು ಇಷ್ಟಪಟ್ಟರು ನಮ್ಮ ಜೊತೆ ಬರಲಿ ಅಂತ ಈ ಥರ ಟ್ಯಾಟು ಹಾಕಿಸ್ಕೊತಿದ್ರು ಅವ್ರ ಹೆಸರು, ಅದನ್ನೆಲ್ಲ ಬಿಟ್ಟಾಕಿ ಮೊದಲು ಹೋಮ್ವರ್ಕ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಗುಂಡ ಯೋಚನೆ ಮಾಡ್ತಾ ಇರ್ತಾನೆ. ಹಾಗಾದರೆ ನನಗಿವಾಗ ಟ್ಯಾಟು ಅಂತಂದರೆ ಏನು ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಗೌರಿನ ನೋಡಿ ಶಾಕ್ ಆಗಿ ಗಂಗಾ ಎದ್ರುಕೊಂಡು ನಿಂತಿರ್ಬೇಕಾದ್ರೆ ಹಾಗೆ ಕೆನ್ನೆ ಹೊಡೆದಾಗ ಹೇ ಅಂತ ಅನ್ಬೇಕಾದ್ರೆ ಮುಚ್ಚೆ ಬಾಯ, ಎಂಥ ಸೈಕೋನೆ ನೀನು, ನನ್ನ ಮತ್ತು ನನ್ನ ಗಂಡನ ಜೀವನ ನಡುವೆ ನೀನು ಹುಳಿಯಿಂದ ಕೆಲಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ಅಂತ ಅಂದಾಗ ಕೈ ಬಿಡೆ ಅಂತ ಅಂದಾಗ ಕೈನ ಗೌರಿ ನುಜ್ಜುತ್ತಾ ಇರ್ತಾಳೆ. ಬಿಡೆ ಗೌರಿ ಕೈನ ಅಂತ ಅನ್ಬೇಕಾದ್ರೆ ಬಿಡಲ್ಲ ಕಣೆ, ಅಲ್ಲ ಕಣೆ ದ್ವೇಷ ಇರೋದು ನನ್ನ ಮೇಲೆ, ನೀನು ಅಂಥದ್ರಲ್ಲಿ ನನ್ನ ಮಗಳ ಜೀವನದಲ್ಲಿ ಯಾಕೆ ನೀನು ಆಟ ಆಡ್ದೆ ಅಂತ ಅಂದಾಗ ಗಂಗನಿಗೆ ಶಾಕ್ ಆಗ್ತಾ ಇರುತ್ತೆ. ನಿನ್ನ ಆಟ ಇಷ್ಟು ಬೇಗ ಬಯಲಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಒಂದಲ್ಲ ಒಂದು ದಿನ ಆಗುತ್ತೆ ಅಂತ ಅಂದ್ಕೊಂಡೆ, ಆದರೆ ಇಷ್ಟು ಬೇಗ ಬಯಲಾಯಿತು, ಪಾಪ ನನ್ನ ಮಗಳು ತಂದೆ ಪ್ರೀತಿಯಿಂದ ದೂರ ಆಗಂಗೆ ಮಾಡಿಬಿಟ್ಟಲ್ಲೇ ಅಂತ ಹೇಳ್ತಾ ಇರ್ತಾಳೆ. ಅಲ್ಲ ನಾನು ಅಬಾರ್ಷನ್ ಮಾಡಿಸ್ಕೊಂಡ ಆ ರೀತಿ ಬರ್ತಿದೆಯಲ್ಲ, ನಾಚಿಕೆ ಆಗಲ್ವ, ಒಂದು ಹೆಣ್ಣಿನ ಬಗ್ಗೆ ಈ ರೀತಿ ಬರ್ತಿದೆಯಲ್ಲ, ಅದನ್ನ ಹೇಳಕ್ಕೆ ನಾಚಿಕೆ ಆಗಲ್ಲ ಅಂತ ಅನ್ಬೇಕಾದ್ರೆ ಗಂಗಾ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾಳೆ. ಅಲ್ಲ ಕಣೆ ಗೌರಿ, ಲೇಟಾಗಿ ಕೇಳಿದ್ರು ಲೇಟೆಸ್ಟಾಗಿ ಕೇಳ್ತಿದ್ದೆ ಬಿಡು, ನಾನು ಹೇಳಿದ ಈ ವಿಷಯನ ಯಾವಾಗ, ನೀನು ಕೇಳ್ತಿರೋದು ಯಾವಾಗ ನೋಡು, ಟ್ರೈನ್ ಆದಮೇಲೆ ಟಿಕೆಟ್ ತೊಗೋತಿದ್ಯಾ ಅಂತ ನಗಾಡ್ತಾ ಇರ್ತಾಳೆ. ಅಲ್ಲ ಕಣೆ ವಿಷಯ ಇವಾಗ ನಿನಗೆ ಗೊತ್ತಾಗ್ತಿದೆಯಲ್ಲ, ಅದಕ್ಕೆ ನನಗೆ ನಗು ಬರ್ತಿದೆ, ಬಂದಾರಿಗೆ ಸುಂಕ ಇಲ್ಲ ಅಂತ ಅಂದ್ಕೊಂಡು ಶಂಕರವ್ರು ಯಾವತ್ತೂ ಸಿಗಲ್ಲ ಅಂತ ಗೊತ್ತಾಗ್ತಿದೆ ಅಲ್ವಾ, ನಿನ್ನ ಮಗಳನ್ನ ಕರ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು ಅಂತ ಹೇಳ್ತಿರ್ಬೇಕಾದ್ರೆ ಗೌರಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ಆಗ ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಏನು ನಾನು ಮನೆ ಬಿಟ್ಟು ಆಚೆಯಿಂದ ಹೋಗ್ಬೇಕಾ, ಗಂಗಾ ಭ್ರಮೆಲೆ ಬದುಕ್ತಿದೆಯಲ್ಲ, ಸ್ವಲ್ಪ ವಾಸ್ತವಕ್ಕೆ ಬಾ, ಎಲ್ಲರೂ ಶತ್ರುಗಳನ್ನ ಆಚೆ ಇಟ್ಕೊಂಡು ದ್ವೇಷ ಮಾಡ್ತಾರೆ,
ಆದರೆ ನಾನು ಶಂಕರಣ್ಣನ ಮನೆಯಿಂದ ಆಚೆ ಹಾಕಿದ್ರೂ ಸಹ ಮನೇಲೇ ಇಟ್ಕೊಂಡಿದ್ದೀನಿ. ಯಾಕೆ ಹೇಳು, ಶತ್ರುಗಳು ನಮ್ಮ ಜೊತೆ ಇದ್ದರೆ ಮುಂದಿನ ಹೆಜ್ಜೆ ಏನನ್ನೋದು ನನಗೆ ಗೊತ್ತಾಗಲಿ ಅಂತ ನಿನ್ನನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಆದರೆ ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ನೀನು ಹಿಂದಿನ ಹೆಜ್ಜೆ ಏನು, ಮುಂದೆ ಏನು ಹೆಜ್ಜೆ ಇಡ್ತೀಯ, ಹಾಗೆ ಹಿಂದೆ ಯಾವ ರೀತಿ ನೀನು ಬದುಕಿದ್ದೆ ಎಲ್ಲ ಗೊತ್ತಾಗಿದೆ. ನನ್ನ ನೆಮ್ಮದಿ ಹಾಳು ಮಾಡಬೇಕು ಅಂತ ಈ ರೀತಿ ಕೆಲಸ ಮಾಡಿದ್ಯಾ ಅಲ್ವಾ. ಪಾಪ ಶಂಕರರು ಒಳ್ಳೆಯವರಾಗಿರೋಕ್ಕೆ ನನ್ನನ್ನು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ. ಅದಕ್ಕೋಸ್ಕರ ಅವರು ಆ ಥರ ಕೇಳಿದ್ದಕ್ಕೆ ನೀನು ಖುಷಿಯಾಗಿ ನೆಮ್ಮದಿಯಾಗಿ ಬದುಕ್ತಿದ್ದೆ. ಆದರೆ ಇನ್ನು ಮುಂದೆ ಆ ರೀತಿ ಆಗಲ್ಲ ನೋಡೆ. ಸತ್ಯ ಅನ್ನೋದು ಬೂದಿ ಮುಚ್ಚಿರೋ ಕೆಂಡದ ಥರ ಒಂದಲ್ಲ ಒಂದು ದಿನ ಅದು ಹೊರಗಡೆ ಬರಲೇಬೇಕು. ಅದು ಬಂದಿದ್ದ ದಿನ ನಿನ್ನ ಕೈನ ಯಾವ ರೀತಿ ಸುಡ್ತೀನಿ ನೋಡು ಅಂತ ಅಂದಾಗ ಗಂಗನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸ್ವತಃ ನಿನ್ನ ಸುಳ್ಳಿನ ಕೋಟೆಗಳನ್ನೆಲ್ಲ ನೀನೇ ಎಲ್ಲರ ಮುಂದೆ ಬಯಲು ಮಾಡ್ತೀಯ. ಆ ರೀತಿ ನಾನು ಮಾಡೇ ಮಾಡ್ತೀನಿ ಅಂತ ಆವಾಜ್ ಹಾಕಿ ಹೋಗ್ತಾ ಇರ್ತಾಳೆ. ಮತ್ತೆ ಓದಳು ಮತ್ತೆ ವಾಪಸ್ ಬಂದ್ಬಿಟ್ಟು ಗಂಗಾ ಕೆನ್ನಿಗೆ ಹೊಡಿತಾಳೆ. ನೀನು ಮಾಡಿರೋದಕ್ಕೆಲ್ಲ ಚಕ್ರ ಬಡ್ಡಿ ಥರ ನಾನು ಕೊಡ್ತಾ ಇರ್ತೀನಿ, ನೀನು ಇಸ್ಕೋತಾ ಇರು ಅಂತ ಹೇಳ್ಬೇಕಾದ್ರೆ ಒದೆ ತಿಂದ್ಬಿಟ್ಟು ಶಾಕಿಂದ ನೋಡ್ತಾ ಇರ್ತಾಳೆ. ಈಗ ಗೌರಿ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳ್ಕೊಂಡು ಕಣ್ಣೀರು ಹಾಕೊಂಡು ಕೂತ್ಕೋತಾಳೆ. ಇನ್ನೊಂದು ಕಡೆ ಕೋಳಿ ಚುರುಮುರಿ ಪಂಕು ಸುನಂದಾಗಿ ವಿಜಯ್ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ, ಅಲ್ಲ ನಮ್ಮ ಶಂಕರಣ್ಣ ಥರನೇ ಭೂಮಿ ಇರೋದು ಅಂತ ನಾವು ಯಾರೂ ಅಬ್ಸರ್ವ್ ಮಾಡಲಿಲ್ಲ, ಗುಂಡ ಅಬ್ಸರ್ವ್ ಮಾಡಿ ಹೇಳಿದ್ನಲ್ಲ, ನನಗಂತೂ ತುಂಬ ಖುಷಿ ಆಯಿತು ಅಂತ ಕೋಳಿ ಹೇಳ್ತಿರ್ಬೇಕಾದ್ರೆ ಹೌದು ಅಂತೂ ಇಂತೂ ನಮಗೆಲ್ಲ ವಿಷಯ ಗೊತ್ತಾಯಿತು, ಅಣ್ಣನಿಗೆ ಗೊತ್ತಾಗ್ತಿಲ್ಲ ಅಂತ ಅನ್ಬೇಕಾದ್ರೆ ಆವಾಗ ಸ್ವಲ್ಪ ಸ್ವಲ್ಪ ಪ್ರಜ್ಞೆ ಈ ಕಡೆ ಸುನಂದನಿಗೆ ಬರ್ತಾ ಇರುತ್ತೆ. ಯಾವ ಸತ್ಯ ಹೇಳ್ತಿದ್ದಾರೆ ಅಂತ ಅಂದಾಗ ಅದೇ ನಾನು ಅವತ್ತು ಚೌಟ್ರಲ್ಲಿ ಹೇಳಿದ್ನಲ್ಲ, ಶಂಕರ ಅವರು ಭೂಮಿ ಮಗಳು ಶಂಕರನೇ ಅಂತ ಹೇಳಿದ್ನಲ್ಲ, ಆ ಸತ್ಯ ಅಂತ ಹೇಳ್ಬೇಕಾದ್ರೆ ಅಯ್ಯೋ ನೀವು ಹೇಳಿದ್ರಲ್ವಾ ಸತ್ಯ ಎಲ್ಲ ನನಗೆ ಮರ್ತೋಯ್ತು, ತಲೆಗೆ ಏಟು ಬಿದ್ದು ಏನೂ ನೆನಪಿಲ್ಲ ಅಂದಾಗ ಏನು ಈ ರೀತಿ ಹೇಳ್ತಿದ್ದೀರಾ ಅಂತ ಆಶ್ಚರ್ಯದಿಂದ ಕೇಳ್ತಾ ಇರ್ತಾಳೆ. ಹೌದು ಆದರೆ ನನಗೇನು ಅರ್ಥ ಆಗ್ತಿಲ್ಲ ಅಂತ ಅಂದಾಗ ಸದ್ಯ ಇವಾಗಾದರೂ ನೆನಪಾಯ್ತಲ್ಲ ಬಿಡಿ ಸಾಕು ಅಂತ ವಿಜಯ್ ಹೇಳ್ತಾ ಇರಬೇಕಾದ್ರೆ ನಮಗೆಲ್ಲ ನೆನಪಾಗಿ ಏನು ಪ್ರಯೋಜನ, ಅಣ್ಣ ಅತ್ತಿಗೆ ಗೊತ್ತಾಗ್ತಿಲ್ವಲ್ಲ, ಆದಷ್ಟು ಬೇಗ ಗೊತ್ತಾದರೆ ಸಾಕು, ಇಲ್ಲಾಂದರೆ ಪಂಚಾಯಿತಿ ಗಟ್ಟೆಲಿ ಮದುವೆನ ರದ್ದು ಮಾಡ್ತಾರೆ ಅಂತ ಅಂದಾಗ ಎಲ್ಲರೂ ಶಾಕ್ ಆಗಿ ನಿಂತ್ಕೊಬಿಡ್ತಾರೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ. ಥ್ಯಾಂಕ್ ಯು.